ಸುತ್ತಿದ್ದ ಆಟೋದಿಂದ ಜಿಗಿಯುವಂತೆ ಚಾಲಕ ದರ್ಪ ತೋರಿದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆಟೋ ಚಾಲಕ ಸುನಿಲ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ತಪ್ಪಾದಂತ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂತ ನಮ್ಮ ಯಾತ್ರಿ ಆಟೋ ಚಾಲಕ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಡೀಟೇಲ್ಸ್ ಕೊಟ್ಟಿದ್ವಿ. ಆಟೋ ನಿಲ್ಲಿಸಿ ಅಂತ ಕೂಗಾಡಿದ್ರು ಕೂಡ ಆಟೋ ಚಾಲಕ ನಿಲ್ಲಿಸಲಿಲ್ಲ. ಆಟೋ ನಿಲ್ಲಿಸೋದಿಲ್ಲ, ಬೇಕಿದ್ರೆ ಆಟೋದಿಂದ ಜಂಪ್ ಮಾಡು ನೀನು ಅಂತ ದರ್ಪ ತೋರಿಸಿದ್ದ. ಚಾಲಕನ ವರ್ತನೆಯಿಂದ ಪಾಪ ಮಹಿಳೆ ಭಯಗೊಂಡಿದ್ಲು. ಹೆಬ್ಬಾಳದ ವೀರಣ್ಣಪಾಳ್ಯ ಬಳಿ ಘಟನೆ ನಡೆದಿತ್ತು. ಹೊರಮಾವಿನಿಂದ ತಣಿಸಂದ್ರಾಗೆ ಆಟೋವನ್ನ ಬುಕ್ ಮಾಡಿದ್ಲು ಮಹಿಳೆ. ಬಟ್ ಹೊರಮಾವಿನಿಂದ ತಣಿಸಂದ್ರಾಗೆ ಹೋಗಬೇಕಾದಂತ ನಮ್ಮ ಯಾತ್ರಿ ಆಟೋ ಚಾಲಕ ಬದಲಾಗಿ ಹೆಬ್ಬಾಳದ ಕಡೆಗೆ ಆಟೋವನ್ನ ತಿರುಗಿಸಿದ. ಅನುಮಾನ ಬರುತ್ತೆ ಮಹಿಳೆಗೆ. ಹೀಗಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಹೋಗ್ಬೇಕಾಗಿರೋದು ತಣಿಸಂದ್ರಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾಳೆ. ಆಟೋ ನಿಲ್ಲಿಸಿ, ಇಲ್ಲ ಅಂದ್ರೆ ಬೇಕಾಗಿ ನಾನು ಬುಕ್ ಮಾಡಿರೋ ಜಾಗಕ್ಕೆ ಬಿಡಿ ಅಂತ ಹೇಳ್ತಾರೆ. ಬಟ್ ಅವನು ನಾ ಆಟೋ ನಿಲ್ಸಲ್ಲ, ಬೇಕಂದ್ರೆ ಜಂಪ್ ಮಾಡು ಅಂತ ದರ್ಪ ತೋರಿಸಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಈಗಾಗಲೇ ಆಟೋ ಚಾಲಕ ಸುನಿಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಆಟೋ ನಂಬರ್ ನೋಡೋದಾದ್ರೆ KA 03 AM 8956. ಈ ನೋಂದಣಿ ಆಟೋ ಚಾಲಕನಿಂದ ಕೃತ್ಯ ನಡೆದಿತ್ತು. ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ದೂರನ್ನ ಕೊಟ್ಟಿದ್ಲು ಮಹಿಳೆಯ ಪತಿ ಹಾಗೂ ಆಕೆ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ರು. ಅಮೃತಹಳ್ಳಿ ಪೊಲೀಸರಿಂದ ಆಟೋ ಚಾಲಕನನ್ನ ಈಗಾಗಲೇ ಬಂಧಿಸಲಾಗಿದೆ. ನಿನ್ನೆ ನೋಡಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ವಿ. ಯಾವ ರೀತಿಯಾಗಿ ಪಾಪ ಆಕೆಗೆ ಭಯ ಆಗಿತ್ತು ಆ ಸ್ಥಳದಲ್ಲಿ ಅಂತ. ಆಕೆ ಹೊರಮಾವಿನಿಂದ ಈ ತಣಿಸಂದ್ರಕ್ಕೆ ಹೋಗಬೇಕು ಅಂತ ಆಟೋವನ್ನ ಬುಕ್ ಮಾಡ್ತಾಳೆ. ಯಾರೇ ಆದರೂ ಕೂಡ ಈಗ ತಕ್ಷಣಕ್ಕೆ ಆಟೋ ಬೇಕು ಅಂದರೆ ರ್ಯಾಪಿಡೋ, ಓಲಾ, ಅದೇ ರೀತಿಯಾಗಿ ಈ ನಮ್ಮ ಯಾತ್ರಿ ಆ್ಯಪನ್ನು ಬಳಸ್ತಾರೆ. ಸುರಕ್ಷಿತವಾಗಿ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತ. ಕೆಲವೊಂದು ಸ್ಥಳದಲ್ಲಿ ನಮ್ಗೆ ಆಟೋ ಅಥವಾ ಕಾರ್ ಆಗಲಿ, ಟೂ ವೀಲರ್ ಆಗಲಿ ತಕ್ಷಣಕ್ಕೆ ಸಿಗಲ್ಲ. ಹಾಗಾಗಿ ಬುಕ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಯಾತ್ರಿ ಆ್ಯಪ್ನಲ್ಲಿ ಈಕೆ ಕೂಡ ಆಟೋವನ್ನು ಬುಕ್ ಮಾಡಿದ್ಲು. ಬಟ್ ಈತ ತಣಿಸಂದ್ರಕ್ಕೆ ಹೋಗೋ ಬದಲಾಗಿ ಹೆಬ್ಬಾಳಕ್ಕೆ ತಿರುಗಿಸಿದ. ಫಸ್ಟ್ ಕೇಳ್ತಾಳೆ ಏನಾದರೂ ಡೌಟ್ಸ್ ಇದೆಯೇನೋ ರೂಟಲ್ಲಿ ಅಂತ. ಬಟ್ ಆತ ವರ್ತನೆ ಏನಿದೆ ಬಹಳ ದರ್ಪದ ವರ್ತನೆ ಆಗಿತ್ತು. ಜೊತೆಗೆ ಇಲ್ಲೇ ನಿಲ್ಲಿಸ್ಬಿಡಿ, ನಾನು ಇಳ್ಕೋತೀನಿ ಅಂತ ಕೂಡ ಆಕೆ ಕೇಳ್ತಾಳೆ ಭಯದಿಂದ. ಹಾಗಿದ್ರೂ ಕೂಡ ಆತ ಬೇಕಿದ್ರೆ ಆಟೋದಿಂದ ಜಂಪ್ ಮಾಡು ನೀನು, ನಾನು ಆಟೋ ನಿಲ್ಲಿಸಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಆಕೆಗೆ ಭಯ ಆಗುತ್ತೆ. ಆಕೆ ಎಕ್ಸ್ ಖಾತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ನಂಬರ್ ಮತ್ತು ಆ ಚಾಲಕನ ಒಂದಷ್ಟು ಡೀಟೇಲ್ಸ್ ಬಗ್ಗೆ ಪೋಸ್ಟ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ಲು. ಪೊಲೀಸರಿಗೆ ಅಮೃತಹಳ್ಳಿ ಪೊಲೀಸರು ಏನಿದ್ದಾರೆ ಆ ಆಟೋ ಚಾಲಕ ಸುನಿಲ್ನನ್ನ ಬಂಧಿಸಿದ್ದಾರೆ. ಇಂತಹ ಪ್ರಕರಣಗಳು ಪದೇ ಪದೇ ನಡೀತಾನೆ ಇರ್ತವೆ. ಬಟ್ ಅವರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡಲೇಬೇಕಾಗುತ್ತೆ. ಅನೇಕರು ಆಯ್ತು ಬಿಡು, ಬಿಟ್ಬಿಡೋಣ ಅಂದ್ಕೊಂಡು ಸುಮ್ಮನಾಗ್ತಾರೆ. ಬಟ್ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ತಕ್ಷಣವೇ ಪೊಲೀಸರ ಗಮನಕ್ಕೆ ತರಬೇಕು. ಇಲ್ಲ ಅಂತಂದರೆ ಒಬ್ರು ಯಾರೋ ಬಚಾವಾಗಿ ಪಾರಾಗಿ ಬರ್ತಾರೆ. ಬಟ್ ಅದೇ ರೀತಿಯಾಗಿ ಮತ್ತಾರಿಗೂ ಇಂತಹ ಆಟೋ ಚಾಲಕರು ಬೇರೆ ರೀತಿಯಾಗಿ ತೊಂದರೆ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ರ್ಯಾಪಿಡೋ ಆಗಲಿ, ಓಲೋ ಆಗಲಿ, ನಮ್ಮ ಯಾತ್ರೆ ಆಗಲಿ, ನೀವು ಯಾವ ಆ್ಯಪನ್ನು ಯೂಸ್ ಮಾಡ್ತೀರೋ ಅದರಲ್ಲಿ ನಿಮ್ಗೆ ಸೇಫ್ಟಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಬೇಕು. ಅಥವಾ ಅಲ್ಲೇ ಅಕ್ಕಪಕ್ಕದಲ್ಲಿ ಹೊಯ್ಸಳ ಪೊಲೀಸರು ಇರ್ತಾರೆ, ಅವರಿಗಾದರೂ ಕಾಲ್ ಮಾಡಬೇಕು. ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಂತಹ ನಮ್ಮ ಯಾತ್ರಿ ಆ್ಯಪ್ನ ಬಗ್ಗೆ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಹಿಂದೆ ಕೂಡ ಈ ಒಂದು ಆನ್ಲೈನ್ ಆ್ಯಪ್ನ ಮೂಲಕ ಯಾರ್ಯಾರು ಆಟೋ ಬುಕ್ ಮಾಡ್ಕೋತಾರೆ ಅದಕ್ಕೊಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಅಂದರೆ ನಾವು ಈ ಆಟೋ ನಿಲ್ದಾಣದಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀವಿ ಪ್ರಯಾಣಿಕರಿಗೋಸ್ಕರ, ಬಟ್ ನಮ್ಗೆ ಯಾವುದೇ ರೀತಿಯ ಬಾಡಿಗೆಗಳು ಬರಲ್ಲ, ಇವ್ರಿಗೆ ಸಿಕ್ಕಿಬಿಡುತ್ತೆ ಈಸಿಯಾಗಿ ಅಂತ. ಇಂತಹ ಪ್ರಕರಣಗಳು ಆದಷ್ಟು ಬೆಳಕಿಗೆ ಬರ್ತಾನೆ ಇದ್ದಾವೆ. ಕಂಪ್ಲೇಂಟ್ ಕೂಡ ರೈಸ್ ಆಗಲೇಬೇಕು.